ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಸಖತ್ತಾಗಿದ್ದೀವಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನನ್ನ ಪರಿಚಯ ನಮಗಿಲ್ಲ ಅಂದರೆ ನನ್ನ ಹೆಸರು ಲತಾ. ಹಾಗೆ ಇವರು ನಮ್ಮ ಹಸ್ಬೆಂಡ್ ಮಲ್ಲಿಕಾರ್ಜುನ್, ಹಾಗೆ ಅವರು ಅವ್ರ ಫ್ರೆಂಡ್ ಅರುಣ್ ಅಂತ. ಇವರು ಅವ್ರ ಫ್ಯಾಮಿಲಿ. ಸುಮಾ ಹಾಯ್. ಹಾಯ್ ಮೇಧಾ ಹಾಯ್. ಎಲ್ರಿಗೂ ಹಾಯ್ ಹೇಳು. ಹಾಯ್ ಹಾಯ್ ಎಲ್ರಿಗೂ. ನಮ್ಮ ಬೇಬಿನೇ ಮರೆತುಬಿಟ್ಟಿದ್ದೀನಿ. ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾವಿವಾಗ ನೆದರ್ಲ್ಯಾಂಡ್ನ ಒಂದು ಫೇಮಸ್ ಹಳ್ಳಿಯಲ್ಲಿದ್ದೀವಿ. ಫೇಮಸ್ ಹಾಗೆ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಇದು ಕೂಡ ದಿ ಬ್ಯೂಟಿಫುಲ್ ವಿಲೇಜಸ್ ಇನ್ ದ ವರ್ಲ್ಡಲ್ಲಿ ಟಾಪ್ 10 ಇರುತ್ತೆ ಯಾವಾಗಲೂ. ಈ ಹಳ್ಳಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಹಳ್ಳಿದೊಂದು ಸ್ಪೆಷಾಲಿಟಿ ಏನು ಅಂದರೆ ಇಲ್ಲಿ ಕಾರು ಎಲ್ಲ ಅಂದರೆ ವೆಹಿಕಲ್ ಒಳಗಡೆ ಹೋಗಲ್ಲ. ಸೊ ಇದು ಫುಲ್ ಹಳ್ಳಿಯಲ್ಲಿ ಕೆನಲ್ ಇದೆ ನೀರಿಂದು, ಅದರಲ್ಲೇ ಬೋಟಲ್ಲಿ ಓಡಾಡ್ತಾರೆ. ಸೊ ನಾವು ಬೋಟಲ್ಲಿ ಫುಲ್ ಒಂದು ರೌಂಡ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಈ ಹಳ್ಳಿನ. ಬನ್ನಿ ಇವಾಗ ಇಲ್ಲಿ ಬೋಟಿಂಗ್ ಪಾಯಿಂಟ್ ಹತ್ರ ಇದ್ದೀವಿ. ಬೋಟ್ ತಗೊಳ್ಳೋದಕ್ಕೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಯಾವ ಥರ ಬೋಟ್ ತಗೊಳ್ಳೋದು ಅಂತ. ಈ ಹಳ್ಳಿ ಹೆಸರು ಗೀಟೋನ್ ಅಂತ. Hanging on, walking tall. ಲೆಫ್ಟ್ ಅಂತ ಮಲ್ಲಿ ಹಿಂಗೆ ಹೋಗ್ಬೇಕಣೋ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ಶುಡ್ ವಿ ಗೋ ದಿಸ್ ವೇ? ಓಕೆ ರೆಡಿ. ಇವಾಗ ಓಡಿ. Walking tall. Some days I got no use for it all. Working hard. ಹೌದಾ? ಇದಕ್ಕಿಯಾ ಡ್ರೈವರ್ ಮಲ್ಲಿಕಾರ್ಜುನ, ಬೋಟ್ ಡ್ರೈವರ್ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಎಕ್ಸ್ಪ್ರೆಸ್. ಮಲ್ಲಿಕಾರ್ಜುನ ಎಕ್ಸ್ಪ್ರೆಸ್. ಸುಮಾ ಅವ್ರು ಫಸ್ಟ್ ಟೈಮ್ ನಿನ್ನ ಮೇಲೆ ಜೋಕ್ ಮಾಡಿದ್ದಾರೆ ನೋಡ. ಸೊ ಇವಾಗ ಬೋಟ್ ರೆಂಟಿಗೆ ತಗೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಮಲ್ಲಿಕಾರ್ಜುನ್ ಅವರು ಡ್ರೈವರ್ ಆಗಿದ್ದಾರೆ ಈ ಬೋಟಿಗೆ. ಎಷ್ಟು ಅವರ್ಸ್ ಅಂತ ಇರುತ್ತಾ? ನನಗೆ ಫುಲ್ ಒಂದು 2 ಅವರ್ಸ್. 2 ಅವರ್ಸ್ಗೆ ಈ ಥರ ಒಂದು ಬೋಟಿಗೆ 50 ಯೂರೋ ಅಂತ, ಅಂದರೆ ಇಂಡಿಯನ್ ರುಪೀಸಲ್ಲಿ ಅಪ್ರಾಕ್ಸಿಮೇಟ್ಲಿ 4,500 2 ಗಂಟೆಗೆ. ಇನ್ನು ಬೇರೆ ಬೇರೆ ಥರನೂ ಇರುತ್ತೆ, ಸ್ಪೀಡ್ ಬೋಟ್ ಥರ ಬೋಟ್ಗಳನ್ನು. ಇದು ನಾರ್ಮಲ್ ಬೋಟ್. ಎಷ್ಟು ಬೋಟ್ಗಳಿದ್ದಾವೆ ಇದ್ರೆ ತುಂಬ. ಕಾರ್ ಪಾರ್ಕಿಂಗ್ ಮಾಡಿರ್ತಾರಲ್ಲ ಹಂಗೆ ಉದ್ದಕ್ಕೂ ಎಷ್ಟು ಮಾಡಿದ್ದಾರೆ. ಸೈಡಿಗೆಲ್ಲ ಪಾರ್ಕಿಂಗ್, ಬೋಟ್ ಪಾರ್ಕಿಂಗ್ ಆಗಿಬಿಟ್ಟಿದೆ. ಹೋಗುತ್ತಲ್ಲ ಸುಮ್ಮನೆ ಅದ್ರ ಪಡೆಯೋದು ಅಂದರೆ ಅದೇ ರೈಟ್ ಹೋದ್ರೆ ಲೆಫ್ಟ್ ಹೊಡಿಬೇಕು, ಲೆಫ್ಟ್ ಹೊಡೆದ್ರೆ ರೈಟ್ ಹೊಡಿಬೇಕು. ಓಡಿಸ್ತೀಯಾ? ಓಡಿಸ್ತೀನಿ. ಓ ಯಾವುದೋ ಫುಲ್ ಜಾತ್ರೆಗೆ ತಂದುಕೊಟ್ಟಿಲ್ಲ. ಇರಲಿ ಬಾ, ಇಲ್ಲಿ ಓಡಿಸ್ತೀವಿ. ಓಕೆ ಹೇಗೆ ಕಂಟ್ರೋಲಿ ಬಂತು ನೋಡು. ಚೆನ್ನಾಗಿದೆ ಈ ವಿಲೇಜ್. ಈ ಕೆನಲಲ್ಲಿ ಹೋಗ್ತಿರೋದು ನೋಡಿದ್ರೆ ನಿಮಗೆ ವೆನಿಸ್ ನೆನಪಾಗ್ಬೋದು. ಸೊ ಇದನ್ನು ವೆನಿಸ್ ಆಫ್ ನೆದರ್ಲ್ಯಾಂಡ್ಸ್ ಅಂತಲೇ ಕರೀತಾರೆ ಈ ವಿಲೇಜ್ನ, ಯಾಕಂದರೆ ಇದು ಫುಲ್ ಕೆನಲ್ ಇರೋದ್ರಿಂದ. Writing in the margins of my mind all day, sipping herbal in the morning just to feel okay. Had a dream I was water just flowing through space till I landed on the record. ನೋಡಿ ಇವಾಗ ಆ್ಯಕ್ಚುಯಲ್ ವಿಲೇಜ್ ಎಂಟರ್ ಆದ್ವಿ. ಇಲ್ಲಿಗೆ ಬರುತ್ತೆ ನೋಡಿದಾಗ. ಬೆಂಗಳೂರಲ್ಲಿ ಎಲ್ಲ ಕಡೆನೂ ರೋಡ್ಗಳಲ್ಲಿ ಟ್ರಾಫಿಕ್ ನೋಡಿರ್ತೀರಾ, ಇಲ್ಲಿ ಕೆನಲ್ ಒಳಗಡೆನೂ ಟ್ರಾಫಿಕ್ ಆಗಿದೆ. ನೋಡಿ ಹಿಂದ್ ಕಡೆ ಇಲ್ಲಿ ಎಷ್ಟು ಲೈನಿಗಿದ್ದಾವೆ. ಇಷ್ಟೊತ್ತಿಗಾಗಲೇ 3-4 ಸರಿ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದ್ವಿ ನಾವು, ಡಗ್ ಡಗ್ ಅಂತ ಎಲ್ರಿಗೂ ಗುದ್ದಿ. ಇಲ್ಲಿ ಮನೆಗಳೊಂಥರ ಡಿಫ್ರೆಂಟ್ ಆಗಿದ್ದಾವೆ. ಈ ಥರ ಮನೆ ರೂಫ್ ಮೇಲೆ
ಹುಲ್ಲಿನ ಥರ ಏನೋ ಒಂದು ಮಾಡಿದ್ದಾರೆ, ಒಂದು ಕೋಟಿಂಗು ಚೆನ್ನಾಗಿದೆ. ಮೋಸ್ಟ್ಲಿ ಸಮ್ಮರಲ್ಲೆಲ್ಲ ಜಾಸ್ತಿ ಹೀಟ್ ಆಗಬಾರ್ದು, ಹಾಗೆ ವಿಂಟರಲ್ಲೆಲ್ಲ ರೂಫ್ ಪ್ರೊಟೆಕ್ಟ್ ಆಗಲಿ ಅಂತ ಈ ಥರ ಮಾಡಿದ್ದಾರೆ ಅನಿಸುತ್ತೆ. ತುಂಬ ಕೂಲಾಗಿದೆ. ಎಷ್ಟು ಚೆನ್ನಾಗಿ ವುಡನ್ ಬ್ರಿಡ್ಜ್ ಇದೆ ನೋಡಿ, ಇಲ್ಲಿ ಸ್ಮಾಲ್ ಬ್ರಿಡ್ಜ್. ನೋಡಿ ರೋಡ್ಗಳಲ್ಲಿ ಹೆಂಗೆ ಕ್ರಾಸ್ ರೋಡು ಮತ್ತು ಒಂದು ಸರ್ಕಲ್ಲು, ಟರ್ನ್ಸ್ಗಳಲ್ಲಿ ಮಿರರ್ ಎಲ್ಲ ಇರುತ್ತಲ್ಲ ಅದೇ ಥರ ಇಲ್ಲಿ ಕೆನಲ್ಗಳಲ್ಲೂ ಅದೇ ಥರ ಇದೆ. ಸೊ ಅಲ್ಲಿ ಮಿರರ್ ಕೂಡ ಹಾಕಿದ್ದಾರೆ, ಇಲ್ಲೆಲ್ಲ ನೋಡ್ತಿರ್ಬೋದು. ಆ ಕಡೆ ಒಂದಿದೆ ಟರ್ನು, ಅದ್ರ ಹಿಂದ್ಗಡೆ ಒಂದಿತ್ತು. ಸಿಟಿಗಳಲ್ಲಿ ಹೇಗೆ ಫ್ಲೈಓವರ್ ಇರ್ತಾವಲ್ಲ, ಇಲ್ಲಿ ಈ ಕೆನಾಲಿಗೆ ಫುಲ್ಲು ಆನ್ ದಿ ವೇನಲ್ಲಿ ಎಷ್ಟೊಂದು ವಾಕಿಂಗ್ ಬ್ರಿಡ್ಜ್ಗಳಿದ್ವು ಈ ಕಡೆಯಿಂದ ಈ ಕಡೆ ಎಡ್ಜಿಗೆ ಹೋಗೋದಕ್ಕೆ ನಡ್ಕೊಂಡು ಹೋಗೋರಿಗೆಲ್ಲ. ಕೆನಲಲ್ಲಿ ಬಂದು ಇವಾಗ ದೊಡ್ಡ ಲೇಕ್ ಇದೆ, ಇಲ್ಲಿ ತುಂಬಾ ದೊಡ್ಡ ಲೇಕ್ ಇದೆ. ಈ ಊರನ್ನು ಇಟಲಿಯ ವೆನಿಸ್ ನಗರ ನೋಡಿಬಿಟ್ಟು ಇನ್ಸ್ಪೈರ್ ಆಗಿ ಕಟ್ಟಿರೋದು. ಅದು ಹೇಗೆ ಸಮುದ್ರ ಕಟ್ಟಿದಾರಲ್ಲ ಅದೇ ಥರ ಈ ಕೆರೆ ಸುತ್ತ ಇದನ್ನು ಊರನ್ನ ಕಟ್ಬಿಟ್ಟು ಈ ಥರ ಕೆನಲ್ಗಳು ಮಾಡಿ ಎಲ್ಲ ಸ್ಟ್ರೀಟ್ಗೂ ಅದರಲ್ಲಿ ನೀರು ಹೋಗೋ ಥರ ಮಾಡಿದ್ದಾರೆ. ಮುಗಿಸ್ಕೊಂಡು ಮತ್ತೆ ಈ ಹಳ್ಳಿ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ನೋಡಿ ಇಲ್ಲಿ ತುಂಬಾ ಹಂಸಗಳಿದ್ದಾವೆ, ಮೋಸ್ಟ್ಲಿ ಇವೇ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅನ್ಸುತ್ತೆ ಇಲ್ಲಿ. ಅದಕ್ಕೆ ಇದರಲ್ಲೇ ಇದ್ದಾವೆ ಜಂಕ್ಷನಲ್ಲಿ. ಫೈನಲಿ ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಬರೋದು ಹೇಗೆ ಅಂತಲೇ ಗೊತ್ತಾಗಲಿಲ್ಲ. ಹೆಂಗೆ ಹೋಗಿದ್ವೋ ಅದೇ ದಾರಿಯಲ್ಲೇ ಉಲ್ಟಾ ತಿರ್ಕೊಂಡು ಬಂದ್ವಿ ನಾವು. ಸೊ ಇವಾಗ ಬೋಟ್ ಕೊಟ್ಬಿಟ್ಟು ವಾಪಸ್ಸು ನಾವು ವಾಕ್ ಮಾಡಿಕೊಂಡು ನೋಡೋದಿದೆ. ಸೊ ಬನ್ನಿ ವಾಕ್ ಮಾಡೋಣ ಇವಾಗ. ಸೊ ಇವಾಗ ವಾಕ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬೋಟಿಂದ ಕೆಳಗಡೆ ಬಂದ್ವಿ. ನೋಡಿ ಇಲ್ಲೊಂದು ಬ್ರಿಡ್ಜ್ನ ಕ್ರಾಸ್ ಮಾಡ್ತಾ ಇದ್ದೀನಿ. ನೋಡಿ ಭೂಮಿ ಎಷ್ಟು ಚಿಕ್ಕದು ಅಂತ. ಇಲ್ಲೂ ಕೂಡ ಕನ್ನಡದವ್ರು ಸಿಕ್ಕಿದ್ರು ತುಂಬ ಜನ. ಇವಾಗ ತಾನೇ ಒಬ್ಬರು ಮಾತಾಡ್ಸಿದ್ರು, ನಮ್ಮ ಕಡೆಯವರೇ ಅಂತೆ ಅವರು. ದೂರ ಹೋಗ್ಬಿಟ್ರು, ನಾನು ಹೋಗ್ಬೇಕೀಗ. ಈ ಹಳ್ಳಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಇದೆಲ್ಲ ಅಂದರೆ ನ್ಯಾಚುರಲ್ ಆಗಿರೋದಲ್ಲ. ಆ ಕೆನಲ್ಲೆಲ್ಲ ಮ್ಯಾನ್ ಮೇಡ್ ಅಂತೆ. ಮನುಷ್ಯರು ಆ ಥರ ಕೆನಲ್ನೆಲ್ಲ ಮಾಡಿಬಿಟ್ಟು ನೀಟಾಗಿ ಈ ಥರ ಪ್ಲ್ಯಾನ್ ಮಾಡಿ ಕಟ್ಟಿರೋ ವಿಲೇಜ್ ಇದು. ನೋಡಿದ್ರಲ್ಲ ಇವತ್ತು ಏನೆಲ್ಲ ಮಾಡಿದ್ವಿ. ಗೀಟೋನ್ ವಿಲೇಜಲ್ಲಿ ಬೋಟಿಂಗ್ ಮಾಡಿದ್ವಿ, ಹಾಗೆ ವಾಕ್ ಮಾಡೋಕ್ಕೆ ನಮಗೆ ಜಾಸ್ತಿ ಆಗಲಿಲ್ಲ, ಸ್ವಲ್ಪನೇ ವಾಕ್ ಮಾಡಿದ್ದು. ಯಾಕಂದರೆ ನಾವು ವಾಪಸ್ ಹೋಗಬೇಕು ಐಂದೋವೆನ್ಗೆ. ಅದರದ್ದು ಟ್ರೈನ್ ಕೂಡ ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಆಲ್ಮೋಸ್ಟ್ ಬಸ್ ಬರೋ ಟೈಮ್ ಆಯ್ತು, ಒಂದು 5 ಮಿನಿಟ್ಸಲ್ಲಿ ಬರುತ್ತೆ. ಬಸ್ ಸ್ಟಾಪಲ್ಲಿ ಇದ್ದೀವಿ, ಗೀಟೋನ್ನ ಬಸ್ ಸ್ಟಾಪ್ ಅದು ಕಾಣಿಸ್ತಿದೆ. ಇದನ್ನು ವೆನಿಸ್ ಆಫ್ ನೆದರ್ಲ್ಯಾಂಡ್ಸ್ ಅಂತಾರೆ. ಇನ್ನೊಂದು ಸರಿ ರಿಮೈಂಡ್ ಮಾಡ್ತಾ ಇದ್ದೀನಿ, ನೀವು ಯಾರಾದರೂ ನೆದರ್ಲ್ಯಾಂಡ್ಸಿಗೆ ಬಂದರೆ ಇದನ್ನು ಮಿಸ್ ಮಾಡಬೇಡಿ, ಮಿಸ್ ಮಾಡ್ದೇ ನೋಡಿ ಅಂತ ಹೇಳ್ತೀನಿ.
ಸೊ ನಾಳೆ ಕೂಡ ನಮ್ಮದು ಇನ್ನು ನೆದರ್ಲ್ಯಾಂಡ್ಸ್ನ ಎಕ್ಸ್ಪ್ಲೋರ್ ಮಾಡೋ ಪ್ರೋಗ್ರಾಮ್ ಇದೆ. ನಾಳೆ ಆಮ್ಸ್ಟರ್ಡಮ್ಗೆ ಹೋಗ್ತಿದ್ದೀವಿ, ನೆದರ್ಲ್ಯಾಂಡ್ಸ್ನ ಕ್ಯಾಪಿಟಲ್ ಸಿಟಿ. ಸೊ ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಎಪಿಸೋಡ್ಗೆ. ಹೋಪ್ ಈ ಎಪಿಸೋಡ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.